ನಮಸ್ಕಾರ ವೀಕ್ಷಕರೇ. ಇಡೀ ಬೆಂಗಳೂರು ಶನಿವಾರ ಬೆಳಿಗ್ಗೆ ತುಂಬಾ ಬ್ಯುಸಿಯಾಗಿತ್ತು. ಆದರೆ ಬೆಂಗಳೂರಿನ ವೈಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ನ ಆ ಮನೆಯಲ್ಲಿ ಮಾತ್ರ ನೀರವ ಮೌನ. ಈ ಸುದ್ದಿ ಕೇಳ್ತಿದ್ದಾಗೆ ಶನಿವಾರ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಏನಾಯ್ತು ಅಂತ ಹೇಳ್ತೀನಿ. ಕಳೆದ 2 ದಿನಗಳ ಹಿಂದೆಯಿಂದ ವೈಯಾಲಿಕಾವಲ್ನ ಆ ಮನೆಯಲ್ಲಿ ಮಾತ್ರ ತುಂಬಾ ಸ್ಮೆಲ್ ಬರ್ತಾ ಇತ್ತು. ಅಕ್ಕಪಕ್ಕದ ಮನೆಯವರು ಸ್ಮೆಲ್ ಬಂದ್ರೂ ಕೂಡ ಏನು ಎತ್ತ ಅಂತ ವಿಚಾರ ಮಾಡ್ತಾ ಇದ್ರು. ಆದ್ರೆ ಆ ವಾಸನೆ ತುಂಬಾ ಅತಿಯಾದಾಗ ಆ ಬಿಲ್ಡಿಂಗ್ ನ ಓನರ್ ಜಯರಾಮನ್ ನ ಕರೆದಿ ಅಕ್ಕಪಕ್ಕದ ಮನೆಯವರು ವಿಷಯ ತಿಳಿಸ್ತಾರೆ. ಈ ಮನೆಯಿಂದ ತುಂಬಾ ಸ್ಮೆಲ್ ಬರ್ತಾ ಇದೆ, ಏನಾಗಿದೆ ಅಂತ ಒಳಗೋಗಿ ನೋಡಿ ಅಂತ. ಮನೆ ಓನರ್ ಜಯರಾಮನ್ ಅವರು ರೂಮ್ ಬೀಗ ತೆಗ್ದಿ ಒಳಗೋಗಿದ ತಕ್ಷಣನೇ ತುಂಬಾ ಶಾಕ್ಗೆ ಒಳಗಾಗ್ತಾರೆ. ಅವರ ಜೀವನದಲ್ಲೇ ಕಂಡು ಕೇಳರಿದಂತ ದೃಶ್ಯನ ಅವರು ನೋಡಿ ಗಾಬರಿ ಆಗಿದ್ರು. ಯಾಕೆ ಅಂದ್ರೆ ಆ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದ ಮಹಾಲಕ್ಷ್ಮಿ ಸುಮಾರು 29 ವಯಸ್ಸಿನ ಒಬ್ಬಳು ಮಹಿಳೆಯನ್ನ ಸುಮಾರು 50ಕ್ಕೂ ಹೆಚ್ಚು ಪೀಸ್ಗಳನ್ನ ಮಾಡಿ ಫ್ರಿಡ್ಜ್ ಅಲ್ಲಿ ಬಿಡಿಭಾಗಗಳಾಗಿ ತುಂಬಿದ್ರು. ಈ ವಿಚಾರ ಗೊತ್ತಾಗ್ದಿದ್ದಾಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಯಾಕೆ ಅಂದ್ರೆ ಇದೇ ರೀತಿಯ ಒಂದು ಘಟನೆ ಡೆಲ್ಲಿಯಲ್ಲೂ ಕೂಡ ಆಗಿ ತುಂಬಾ ಚರ್ಚೆಗೆ ಗ್ರಾಸವಾಗಿತ್ತು. ಅದೇ ರೀತಿಯಾದ ಸೇಮ್ ಘಟನೆಗಳು ಬೆಂಗಳೂರಿನಲ್ಲಿ ನಡೆದಾಗ ಮತ್ತೊಮ್ಮೆ ಈ ವಿಚಾರ ಸುದ್ದಿಗೆ ಬಂದಿತ್ತು. ಈ ಮಹಾಲಕ್ಷ್ಮಿಯನ್ನ ಕೊಂದಿದ್ದಾದ್ರೂ ಯಾರು, ಶನಿವಾರ ದಿನ ಏನೆಲ್ಲ ಆಯ್ತು, ಮತ್ತೆ ಮಹಾಲಕ್ಷ್ಮಿ ಕೊಲ್ಲೋದಕ್ಕೆ ಕಾರಣ ಆದ್ರೂ ಏನಿರ್ಬೋದು, ಈಗ ಇನ್ವೆಸ್ಟಿಗೇಷನ್ ಎಲ್ಲಿಗಂಟ ಬಂದಿದೆ, ಇನ್ನು ಹಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಅವರ ತಂದೆ ತಾಯಿ ನೇಪಾಳ ಮೂಲದ ದಂಪತಿಯವರು. ಸುಮಾರು 35 ವರ್ಷಗಳ ಹಿಂದೆನೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಅವರು ಮೊದಲು ಬಂದಾಗ ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಟ್ಟು ಈ ದಂಪತಿಗೆ 4 ಜನ ಮಕ್ಕಳಿರ್ತಾರೆ. ಮಹಾಲಕ್ಷ್ಮಿ 2ನೇ ಮಗಳು. ಇವರಿಗೆ ಒಬ್ರು ಅಕ್ಕ ಇರ್ತಾರೆ, ಅವರ ಹೆಸರು ಲಕ್ಷ್ಮಿ ಅಂತ. ಮತ್ತು 2 ತಮ್ಮಂದ್ರಿರ್ತಾರೆ. ಒಬ್ಬನ ಹೆಸರು ಉತ್ತಮ್ ಸಿಂಗ್, ಇನ್ನೊಬ್ಬನ ಹೆಸರು ನರೇಶ್ ಅಂತ. ಈ ಮಹಾಲಕ್ಷ್ಮಿಗೆ 2019ರಲ್ಲಿ ಸುಮಾರು 24 ವರ್ಷದವಳಾಗಿದ್ದಾಗ ಹೇಮಂತ್ ದಾಸ್ ಅನ್ನೋರ್ ಜೊತೆ ಮದ್ವೆ ಮಾಡ್ತಾರೆ. ಇವರಿಗೆ 4 ವರ್ಷದ ಒಂದು ಮುದ್ದಾದ ಮಗು ಕೂಡ ಇದೆ. ಈ ಹೇಮಂತ್ ದಾಸ್ ರವರು ಒಂದು ಮೊಬೈಲ್ ಅಂಗಡಿಯನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಮೊದಲು ಇವ್ರ ಜೀವನ ತುಂಬಾ ಚೆನ್ನಾಗಿ ಸಾಗ್ತಾ ಇತ್ತು. ಈ ಮಹಾಲಕ್ಷ್ಮಿ ಅವರು ಕೂಡ ಮಲ್ಲೇಶ್ವರಂನ ಒಂದು ಮಾಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ದಿನ ಕಳೆದಂತೆ ಮಹಾಲಕ್ಷ್ಮಿ ಮತ್ತೆ ಹೇಮಂತ್ ರವರ ನಡುವೆ ವಿರಸ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಅವರು ಬೇರೆ ಬೇರೆ ವಾಸ ಮಾಡ್ತಾ ಇರ್ತಾರೆ. ಇದೆಲ್ಲದರ ನಡುವೆನೆ ಸೆಪ್ಟೆಂಬರ್ 20ನೇ ತಾರೀಕು ಶುಕ್ರವಾರ ಮನೆ ಓನರ್ ಜಯರಾಮ್ ಅವ್ರಿಗೆ ಒಂದು ಅಕ್ಕಪಕ್ಕದ ಮನೆಯವರು ಫೋನ್ ಮಾಡಿ ಬರ್ಲಿ ಕೇಳ್ತಾರೆ. ಬಂದಾದ ನಂತರ ನಾನು ಇಂಟ್ರೋದಲ್ಲಿ ಹೇಳದ ಎಲ್ಲಾ ಘಟನೆಗಳು ಕೂಡ ನಡೆಯುತ್ತೆ. ಜಯರಾಮನ್ ರವರಿಗೆ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡ್ತಾರೆ, ಈ ಮನೆಯಿಂದ ತುಂಬಾ ಒಂದು ಕೆಟ್ಟ ವಾಸನೆ ಬರ್ತಾ ಇದೆ, ಹಾಗೂ ತುಂಬಾ ದಿನಗಳಿಂದ ಈ ಮನೆ ಡೋರ್ ಓಪನ್ ಆಗಿಲ್ಲ, ಏನಾಗಿದೆ ಅಂತ ವಿಚಾರ ಗೊತ್ತಾಗ್ತಾ ಇಲ್ಲ, ನೀವು ಒಳಗೆ ಹೋಗಿ ನೋಡಿ ಅಂತ ಹೇಳ್ತಾರೆ. ಜಯರಾಮನ್ ಅವರು ಕೂಡ ಮಹಾಲಕ್ಷ್ಮಿ ಅವರ ಅಕ್ಕ ಮತ್ತು ಅವರ ತಾಯಿಯವರಿಗೆ ವಿಚಾರನ ತಿಳಿಸಿ ಬರ್ಲಿ ಕೇಳ್ತಾರೆ. ಆ ಕೂಡಲೇ ಮಹಾಲಕ್ಷ್ಮಿ ಅವರ ತಾಯಿ ಮೀನಾಕ್ಷಿ ಮತ್ತು ಅಕ್ಕ ಲಕ್ಷ್ಮಿ ಅವರು ಬೆಂಗಳೂರಿನ ವೈಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ಗೆ ಬರ್ತಾರೆ. ಅವರ ಜೊತೆಗೂಡಿ ಜಯರಾಮನ್ ರವರು ಮನೆಯ ಕದವನ್ನ ಒಡೆದು ಒಳಗೋಗ್ತಾರೆ. ಒಳಗೆ ಹೋಗ್ತಿದ್ದಾಗೆ ಅವರಿಗೆ ಕಂಡದ್ದು ಮಹಾಲಕ್ಷ್ಮಿ ಅವರ ಬಟ್ಟೆಗಳೆಲ್ಲ ಛಿದ್ರವಾಗಿ ಹೊರಗ್ ಬಿದ್ದಿರುತ್ತೆ. ಹಾಗೂ ಮನೆ ತುಂಬಾ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳ ಚೆಲ್ಲಾಪಿಲ್ಲಿಯಾಗಿರುತ್ತೆ. ಇದನ್ನ ನೋಡಿ ಸ್ವಲ್ಪ ಶಾಕ್ ಆಗಿ ಒಳಗಾಗ್ತಾರೆ. ಹಾಗೂ ಜಯರಾಮನ್ ರವರು ಆ ಕೂಡಲೇ ವಿಡಿಯೋ ರೆಕಾರ್ಡ್ ಆನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಳಗೋಗಿ ನೋಡ್ತಿದ್ದ ಹಾಗೆ ಮನೆ ತುಂಬಾ ರಕ್ತವಾಗಿರುತ್ತೆ. ಈ ರಕ್ತ ಎಲ್ಲಿ ಬಂತು ಅಂತ ನೋಡಿದಾಗ ಒಂದು ಫ್ರಿಡ್ಜ್ ನ ಕೆಳಗೆ ರಕ್ತ ಸೋರ್ತಾ ಇರುತ್ತೆ ಮತ್ತು ತುಂಬಾ ಕೆಟ್ಟ ದುರ್ವಾಸನೆ ಬರ್ತಾ ಇರುತ್ತೆ. ಹತ್ರ ಹೋಗಿ ಫ್ರಿಡ್ಜ್ ನ ನೋಡಿದಾಗ ಅಲ್ಲಿದ್ದ ಎಲ್ಲರೂ ದಿಗ್ಭ್ರಮೆಗೊಳಗಾಗ್ತಾರೆ. ಯಾಕೆ ಅಂದ್ರೆ ಮಹಾಲಕ್ಷ್ಮಿ ಅವರ ಕತ್ತನ್ನ ಕುಯ್ದು ಫ್ರಿಡ್ಜ್ ನ ಕೆಳಗಡೆ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿರ್ತಾರೆ. ಹಾಗೂ ಅವಳ ದೇಹವನ್ನ ಸುಮಾರು 56 ಪೀಸ್ಗಳನ್ನ ಮಾಡಿ ಫ್ರಿಡ್ಜ್ ನ ತುಂಬಾ ತುಂಬಿರ್ತಾರೆ. ಇದನ್ನ ನೋಡಿದ ಕೂಡ್ಲೆ ಅವರ ತಾಯಿ ಮತ್ತು ಅಕ್ಕ ಕೂಗಿಕೊಂಡು ಹೊರಗಡೆ ಓಡ್ ಬರ್ತಾರೆ. ಹೊರಗೆ ಬಂದಂತ ಜಯರಾಮನ್ ರವರು ಪೊಲೀಸ್ ಅವರಿಗೆ ವಿಚಾರನ ತಿಳಿಸ್ತಾರೆ. ಪೊಲೀಸ್ನವರು ಕೂಡ ಸ್ಥಳಕ್ಕೆ ಆಗಮಿಸಿದಾಗ ಆ ಒಂದು ವಾಸನೆ ಅತಿಯಾಗಿ ಬೀರ್ತಾ ಇರುತ್ತೆ. ಪೊಲೀಸ್ನವರು ಕೂಡ 2 ಮಾಸ್ಕ್ ಹಾಕೊಂಡು ಒಳಗೋಗ್ತಾರೆ. ಯಾಕೆ ಅಂದ್ರೆ ಅಷ್ಟು ಕೊಳ್ತೋಗಿರುತ್ತೆ ಮಹಾಲಕ್ಷ್ಮಿ ಅವರ ದೇಹ. ಈ ಕೊಲೆ ನಡೆದು ತುಂಬಾ ದಿನಗಳೇ ಆಗಿದ್ದಾವೆ. ಆದ್ರೆ ಮಹಾಲಕ್ಷ್ಮಿ ಅವರು ಸತ್ತಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಪೊಲೀಸ್ನವರು ವಿಚಾರಣೆಯನ್ನ ಕೈಗೊಂಡ ನಂತರ ಮೊದಲನೇದಾಗಿ ಸಸ್ಪೆಕ್ಟ್ ಮಾಡೋದು ಮಹಾಲಕ್ಷ್ಮಿ ಅವರ ಗಂಡನ್ನ. ಯಾಕೆ ಅಂತ ಅಂದ್ರೆ ಮಹಾಲಕ್ಷ್ಮಿ ಅವರ ಗಂಡ
ಗಂಡ ಹೇಮಂತ್ ದಾಸರವರು ಅವರಿಗೂ ಮತ್ತು ಮಹಾಲಕ್ಷ್ಮಿಗೂ ಸಂಸಾರದಲ್ಲಿ ಹೊಂದಾಣಿಕೆ ಬಂದಿರೋದಿಲ್ಲ. ಇದರಿಂದ ಅವರ ಗಂಡನೇ ಕೊಲೆ ಮಾಡಿರ್ಬೋದು ಅಂತ ಪೊಲೀಸ್ನವರು ಅನುಮಾನ ಪಡ್ತಾರೆ. ಹಾಗೂ ಹೇಮಂತ್ ದಾಸ್ರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಹೇಮಂತ್ ದಾಸ್ರವರು 9 ತಿಂಗಳು ಹಿಂದೆಯಿಂದನೂ ಬೇರೆ ವಾಸ ಮಾಡ್ತಾ ಇರ್ತಾರೆ. ಅಂದ್ರೆ 2024 ಫೆಬ್ರವರಿಯಿಂದ ಇಬ್ರು ಕೂಡ ಬೇರೆ ಬೇರೆ ವಾಸ ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಹೇಮಂತ್ ದಾಸರ್ ಅವರು ಮೊಬೈಲ್ ಅಂಗಡಿಯನ್ನ ಇಟ್ಕೊಂಡಿದ್ದಾಗ ಅವರ ಹೆಂಡತಿ ಮಹಾಲಕ್ಷ್ಮಿ ಅವ್ರನ್ನು ಕೂಡ ಕೆಲವು ಬಾರಿ ಅಂಗಡಿಯಲ್ಲಿ ಕೂರಿಸಿರ್ತಾರೆ. ಅದೇ ಸಮಯ ಪರಿಚಯ ಆದಂತಹ ಹುಡುಗನ ಜೊತೆ ಮಹಾಲಕ್ಷ್ಮಿ ತುಂಬಾ ಸಲುಗೆಯಿಂದ ಇದ್ದದನ್ನ ನೋಡಿ ಇಬ್ಬರ ಸಂಸಾರದಲ್ಲೂ ಬಿರುಕುಂಟಾಗುತ್ತೆ. ಮತ್ತು 2024 ಫೆಬ್ರವರಿಯಲ್ಲಿ ಮಹಾಲಕ್ಷ್ಮಿ ಅವರು ಹೇಮಂತ್ ದಾಸ್ನ ವಿರುದ್ಧವೇ ಪೊಲೀಸ್ ಸ್ಟೇಷನ್ ನಲ್ಲಿ ಫಿಸಿಕಲ್ ಅಬ್ಯೂಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ನೀಡಿರ್ತಾರೆ. ಇದನ್ನೆಲ್ಲ ಮಹಾಲಕ್ಷ್ಮಿ ಅವರ ಗಂಡ ಹೇಮಂತ್ ದಾಸ್ ಪೊಲೀಸ್ನವರಿಗೆ ವಿಚಾರ ತಿಳಿಸ್ತಾರೆ. ಹೇಮಂತ್ ದಾಸ್ ರವರು ಈ ವಿಚಾರಣೆ ವೇಳೆ ಇನ್ನೊಂದು ವಿಚಾರನ ಕೂಡ ತಿಳಿಸ್ತಾರೆ. ಅವ್ರು ಹೇಳೋದು, ಉತ್ತರಾಖಂಡದ ಅಶ್ರಫ್ ಅನ್ನೋ ಒಬ್ಬ ಕಟಿಂಗ್ ಶಾಪ್ ನ ಹುಡುಗ ಕೂಡ ಮಹಾಲಕ್ಷ್ಮಿ ಅವ್ರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರೆ ಅಂತ ತಿಳಿಸ್ತಾರೆ. ಇದರಿಂದ ನನ್ನ ಮತ್ತು ಮಹಾಲಕ್ಷ್ಮಿಯ ಸಂಸಾರದಲ್ಲಿ ಬಿರುಕು ಉಂಟಾಗಿತ್ತು, ಆದ್ರಿಂದ ನಾನು ಬೇರೆ ವಾಸ ಮಾಡ್ತಾ ಇದ್ದೀನಿ ನನ್ನ ಮಗನ ಜೊತೆ ಅಂತ ಹೇಮಂತ್ ದಾಸ್ ರವರು ಪೊಲೀಸರವರಿಗೆ ವಿಚಾರ ತಿಳಿಸ್ತಾರೆ. ಈ ಮಹಾಲಕ್ಷ್ಮಿ ಅವರು ಮದ್ವೆ ಆಗಿದವರು ಇಲ್ವೋ ಅಂತಾನೂ ಕೂಡ ಅಕ್ಕಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ಅಷ್ಟು ಒಂದು ಗುಪ್ತವಾಗಿ ವಾಸ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ 9:00ವರೆಗೆ ಕೆಲ್ಸಕ್ಕೆ ಹೋದ್ರೆ ಮತ್ತೆ ರಾತ್ರಿ 10:30 ಆಗುತ್ತೆ ಮಹಾಲಕ್ಷ್ಮಿ ಅವರು ಕೆಲ್ಸದಿಂದ ವಾಪಸ್ ಬರೋದು. ಆದ್ರೆ ಅವರನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡಲು ಯಾವುದೋ ಹುಡುಗ ಬರ್ತಾ ಇದ್ದ ಅಂತ ಮಾತ್ರ ಅಕ್ಕಪಕ್ಕದ ಮನೆಯವರು ವಿಚಾರ ತಿಳಿಸ್ತಾರೆ. ಪೊಲೀಸ್ನವರಿಗೆ ಇಷ್ಟು ಕ್ಲೂಸ್ ಹಾಕಿತ್ತು. ಆ ಏರಿಯಾದ ಸುತ್ತಮುತ್ತದ CCTV ಕ್ಯಾಮೆರಾಗಳು ಹಾಗೂ ಮಹಾಲಕ್ಷ್ಮಿಯ CDR ಅಂದ್ರೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಕೂಡ ತಗ್ಸಿ ಯಾರ ಜೊತೆ ಅವಳು ಹೆಚ್ಚು ಸಂಪರ್ಕದಲ್ಲಿದ್ದಳು ಅಂತ ಅನಲೈಸ್ ಮಾಡ್ತಾರೆ. ಹಾಗೂ ಅವಳು ಕೆಲಸ ಮಾಡ್ತಿದ್ದ ಮಲ್ಲೇಶ್ವರಂನ ಮಾಲ್ಗೂ ಕೂಡ ಹೋಗಿ ಅಲ್ಲಿನ ಮಾಲೀಕರನ್ನು ವಿಚಾರಣೆ ಮಾಡ್ತಾರೆ. ಮಹಾಲಕ್ಷ್ಮಿ ಅವರು ಇಷ್ಟು ದಿನದಿಂದ ಕೆಲಸಕ್ಕೆ ಬರದೇ ಇದ್ರು ನೀವ್ ಯಾಕೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವಳ ಬಗ್ಗೆ ಏನು ಕೂಡ ಯಾಕೆ ವಿಚಾರಿಸಿಲ್ಲ ಅಂತ ಆ ಅಂಗಡಿಯ ಓನರ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೊಂದು ಸಂಶಯದ ವಿಚಾರ ಏನಪ್ಪಾ ಅಂದ್ರೆ, ಫ್ರಿಡ್ಜ್ ನ ಪಕ್ಕದಲ್ಲಿ ಒಂದು ಸೂಟ್ ಕೇಸ್ ಕೂಡ ಇರುತ್ತೆ, ಅದು ಕೂಡ ರಕ್ತಸಿಕ್ತವಾಗಿ ಬಿದ್ದಿರುತ್ತೆ. ಇದನ್ನ ನೋಡಿದ ಪೊಲೀಸರು ಸ್ವಲ್ಪ ಅನುಮಾನ ಒಳಗಾಗ್ತಾರೆ. ಯಾಕೆ ಅಂದ್ರೆ ಮಹಾಲಕ್ಷ್ಮಿಯನ್ನ ಇದೇ ಮನೆಯಲ್ಲಿ ಕೊಂದು ಫ್ರಿಡ್ಜ್ ಗೆ ತುಂಬಿದ್ದಾರೋ ಅಥವಾ ಬೇರೆ ಕಡೆ ಕೊಲೆ ಮಾಡಿ ಅವಳನ್ನ ಇಲ್ಲಿ ತಂದು ಫ್ರಿಡ್ಜ್ ಗೆ ತುಂಬಿದ್ದಾರೋ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವಳ ದೇಹವನ್ನು ಸುಮಾರು 56 ಪೀಸ್ಗಳನ್ನ ಮಾಡಿ ಆ ಸೂಟ್ ಕೇಸ್ ನಲ್ಲಿ ತುಂಬಿ ಹೊರಗಡೆ ಸಾಗಿಸೋ ಒಂದು ಪ್ರಯತ್ನ ನಡೆದಿತ್ತ ಅಂತಾನೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ವಿಚಾರ ತಿಳಿತಿದ್ದಾಗೆ ಪೊಲೀಸ್ನವರು ಶೀಘ್ರವಾಗಿ ಈ ಕೇಸ್ ನ ಕೈಗೆತ್ಕೊಂಡು ವಿಚಾರಣೆ ಮಾಡ್ತಾರೆ. ಹಾಗೂ ಪೊಲೀಸ್ ಕಮಿಷನರ್ ಅವರು ಕೂಡ ಈ ವಿಚಾರದ ಬಗ್ಗೆ ಇನಿಷಿಯಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾವುದೇ ಮಾಹಿತಿಯನ್ನು ಬಿಟ್ಕೊಡಲಾಗುವುದಿಲ್ಲ, ಆರೋಪಿಯನ್ನ ಬಂಧನ ಮಾಡಿದ ನಂತರ ಎಲ್ಲಾ ವಿಚಾರ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆನೆ ಪೊಲೀಸ್ನವರು ಒಟ್ಟು 9 ಟೀಮ್ಗಳನ್ನ ವಿಂಗಡಣೆ ಮಾಡಿ ಇನ್ವೆಸ್ಟಿಗೇಷನ್ ಗೆ ತೆರಳುತ್ತಾರೆ. ಹಾಗೂ ಸಸ್ಪೆಕ್ಟ್ ಆಗಿರುವಂತ ರಂಜನ್ ರಾಯ್ನ ವಿಚಾರಣೆ ಮಾಡಲು ಒಡಿಸಾಗೆ ಹೋಗ್ತಾರೆ. ಆದ್ರೆ ಹೋಗೋದ್ರೊಳಗೆ ನಿನ್ನೆ ಒಡಿಸಾದಲ್ಲಿ ರಂಜನ್ ರಾಯ್ ರವರು ಸ್ಮಶಾನದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಲ್ಯಾಪ್ಟಾಪ್ ನ ಸ್ಕೂಟಿಯನ್ನೇ ಬಿಟ್ಟು ಮರಕ್ಕೆ ನೇಣು ಹಾಕೊಂಡಿದ್ದಾರೆ. ಇವರು ಕೂಡ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ರು. ರಂಜನ್ ರಾಯ್ ರವರು ಬೆಂಗಳೂರಿನ ಬಿಟ್ಟು ಹೋಗ್ಬೇಕಾದ್ರೆ ಅವರ ಅಣ್ಣನಿಗೆ ಹೇಳಿರ್ತಾರೆ, ಮಹಾಲಕ್ಷ್ಮಿಯನ್ನು ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ಅವಳು 3-4 ಹುಡುಗರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ, ಇದರಿಂದ ನನ್ನ ಪ್ರೀತಿಗೆ ಮೋಸ ಆಗಿದೆ ಅಂತ ಹೇಳಿ ಹೋಗಿರ್ತಾನೆ. ಆದ್ರೆ ಇನ್ನೂ ಕೂಡ ಈ ಕೊಲೆ ಮಾಡಿದ್ ಯಾರು ಅನ್ನೋ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಇನ್ವೆಸ್ಟಿಗೇಷನ್ ಪೂರ್ಣ ಆದ ನಂತರ ಈ ವಿಚಾರವಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು